ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಈಗ 1941 ಮತ್ತು 2025 ಕ್ಯಾಲೆಂಡರ್ಗಳು ಸೇಮ್ ಟು ಸೇಮ್ ಅಂತ ಫೋಟೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲೂ 1941ರಲ್ಲಿ ಆದಂತಹ ಭೀಕರ ಯುದ್ಧ, ಭೀಕರ ಪ್ರಕೃತಿ ವಿಕೋಪ, ಸಾವು ನೋವು, ಸಾವಿನ ಸುನಾಮಿ, ಜೊತೆಗೆ ಭೀಕರ ಪ್ಲೇಗ್ ರೋಗ, ಹೀಗೆ ಸಾಲು ಸಾಲು ಗಂಡಾಂತರಗಳನ್ನು ಹೊತ್ತುಕೊಂಡು ಬಂದಿದ್ದಂತಹ 1941ರ ಆ ಒಂದು ಕರಾಳ ವರ್ಷ ಮತ್ತೆ ಮರುಕಳಿಸ್ತಾ ಇದೆಯಾ ಅನ್ನುವ ಪ್ರಶ್ನೆ, ಅನುಮಾನ ಎಲ್ಲರನ್ನ ಕಾಡ್ತಾ ಇದೆ. ಕಾರಣ 1941ರ ಕ್ಯಾಲೆಂಡರ್ ಮತ್ತು 2025ರ ಕ್ಯಾಲೆಂಡರ್ ಸೇಮ್ ಟು ಸೇಮ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇದರ ಬಗ್ಗೆ ವಿಜ್ಞಾನಿಗಳು ಏನು ಹೇಳ್ತಾರೆ, ಭವಿಷ್ಯಕಾರರು ಏನು ಹೇಳ್ತಾರೆ, ಕಾಲಜ್ಞಾನಿಗಳ ಭವಿಷ್ಯವಾಣಿ ನಿಜವಾಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು 2025ರಲ್ಲಿ ಘಟಿಸ್ತಾ ಇರುವಂತಹ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಪ್ರತಿ ವರ್ಷವೂ ಕ್ಯಾಲೆಂಡರ್ ಬದಲಾಗ್ತಾ ಇರುತ್ತೆ. ಅದರಲ್ಲೂ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂತಹ 2 ವರ್ಷಗಳ ಹೊಂದಾಣಿಕೆಯ ಕ್ಯಾಲೆಂಡರ್ಗಳು ಜನರಲ್ಲಿ ಭಯ ಹುಟ್ಟಿಸ್ತಾಗಿದೆ. 2025 ವರ್ಷ ಕ್ಯಾಲೆಂಡರ್ ಥೇಟ್ 1941ರ ರೀತಿಯಲ್ಲೇ ಇದ್ದು, ಇದು ಜನರಲ್ಲಿ ಭಾರಿ ಆತಂಕ ಸೃಷ್ಟಿ ಮಾಡಿದೆ. ಆ ವರ್ಷದಲ್ಲಿ ಸಂಭವಿಸಿದ ಘಟನೆಗಳು ಮತ್ತೆ ಈ ವರ್ಷವೂ ಸಹ ಹಾಗೆಯೇ ಸಂಭವಿಸ್ತಾ ಇದೆಯಾ ಅನ್ನುವಂತಹ ಭಯವೂ ಕೂಡ ಹುಟ್ಟುಹಾಕಿದೆ. ಇದು ಎಲ್ಲ ಕಡೆ ವೈರಲ್ ಆಗ್ತಾಗಿದೆ. 1941 ಹಾಗೂ 2025ರ ಕ್ಯಾಲೆಂಡರ್ ಎರಡೂ ಒಂದೇ ಆಗಿದೆ. ಜನವರಿ 1, 2025 ಮತ್ತು ಜನವರಿ 1, 1941 ಎರಡೂ ಬುಧವಾರದಂದು ಬರುತ್ತವೆ. ಈ ಕ್ಯಾಲೆಂಡರ್ ಕಾಕತಾಳೀಯ ಎಂಬಂತೆ, ಊಹಾಪೋಹ ಎಂಬಂತೆ ಮತ್ತು ಕೆಲವರಲ್ಲಿ ಅಚ್ಚರಿ ಹಾಗೂ ಆತಂಕಕ್ಕೂ ಕಾರಣವಾಗಿದೆ. ಯಾಕಂದ್ರೆ 1941ರ ವರ್ಷದಲ್ಲಿ ತುಂಬಾ ದುರ್ಘಟನೆಗಳು ಸಂಭವಿಸಿದ್ವು. ಈ ಎರಡು ಕ್ಯಾಲೆಂಡರ್ಗಳು ಹೊಂದಾಣಿಕೆಯಾಗ್ತಾಗಿದ್ದು 1941ರ ವರ್ಷದಂತೆಯೇ 2025ರ ಆರಂಭದ 5 ತಿಂಗಳಲ್ಲಿ ಸಹ ದುರಂತಗಳು ನಡೀತಾ ಇದ್ದಾವೆ. ಈ ವರ್ಷ 2025ರಲ್ಲಿ ಟರ್ಕಿ ಮತ್ತು ಇಂಡೋನೇಷ್ಯಾದಲ್ಲಿ ಭಾರೀ ಭೂಕಂಪ ಸಂಭವಿಸಿ, ಆ ಭೂಕಂಪ ಭಾರತದವರೆಗೂ ಸಂಭವಿಸಿ ಭಾರತವೂ ಕೂಡ ಒಂದು ಕ್ಷಣ ನಡುಗಿ ಹೋಗಿತ್ತು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ. ಹೀಗೆ 2 ವರ್ಷಗಳಿಗೆ ಹೊಂದಾಣಿಕೆಯಾಗಿದ್ದಂತಹ 1941 ವರ್ಷದಂತೆಯೇ 2025ರ ಆರಂಭದ 5 ತಿಂಗಳಲ್ಲಿ ಸಹ ದುರಂತಗಳು ಸಂಭವಿಸ್ತಾಗಿದ್ದಾವೆ. ಇದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ 1941ರಲ್ಲಿ ಪರ್ಲ್ ಹಾರ್ಬರ್ ಮೇಲಿನ ದಾಳಿ ನಂತರ ಅಮೆರಿಕ 2ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿತ್ತು. ಈಗಾಗಲೇ 2025ರಲ್ಲೂ ದೇಶದಲ್ಲಿ ಯುದ್ಧದ ಭೀತಿ ಮತ್ತು ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾದ ಘಟನೆ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ ಇನ್ನೊಂದು ಕಡೆಯಾದರೆ, ಇನ್ನೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧದ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೇನು ಕಾದಿದೆಯೋ ಅನ್ನುವಂತಹ ಆತಂಕ ಇಡೀ ವಿಶ್ವದ ಮನುಕುಲಕ್ಕೆ ಕಾಡ್ತಾಗಿದೆ. ಈ ವರ್ಷಗಳ ದಿನಗಳು ಮತ್ತು ದಿನಾಂಕಗಳು ನಿಖರವಾಗಿ ಒಂದೇ ರೀತಿಯಲ್ಲೇ ಇವೆ. ಆದರೆ ಇದರಲ್ಲಿ ಅಚ್ಚರಿ ಪಡುವಂತಹ ವಿಚಾರಕ್ಕಿಂತಲೂ ನಾವು ಅನುಸರಿಸುವಂತಹ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿನ ವ್ಯವಸ್ಥೆ ಕುರಿತಾದ ವಿಚಾರಗಳು ಇದಕ್ಕೆ ಕಾರಣ ಆಗಿದೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಸ್ವರೂಪವು ಕೆಲವು ದಶಕಗಳಲ್ಲಿ ಮತ್ತೆ ಲಿಂಕ್ ಆಗುವ ದಿನಾಂಕಗಳನ್ನು ನೀವು ನೋಡಬಹುದು. ಇದು ಅಧಿಕ ವರ್ಷದಿಂದ ಹಿಡಿದು ಹಲವು ರೀತಿಯ ವಿದ್ಯಮಾನಗಳಿಂದಾಗಿ ಪುನರಾವರ್ತಿತ ದಿನಾಂಕಗಳು ನೋಡೋದಕ್ಕೆ ಸಿಗತ್ತೆ. ಹಾಗೆಯೇ 1941 ಹಾಗೂ 2025 ಮಾತ್ರವೇ ಒಂದೇ ರೀತಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ. ಬದಲಿಗೆ ಹಲವಾರು ವರ್ಷಗಳು ಸಹ ಇದೇ ರೀತಿ ಹೊಂದಾಣಿಕೆ ದಿನಾಂಕ ಹೊಂದಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕುಲ್ದೀಪ್ ಸಿಂಘಾನಿಯಾ ಎನ್ನುವ ಇನ್ಫ್ಲುಯೆನ್ಸರ್ ಒಬ್ಬರು ವಿಡಿಯೋ ಇದಾಗಿದ್ದು ಸಖತ್ತು ವೈರಲ್ ಆಗ್ತಾಗಿದೆ. ಈ ವೈರಲ್ ಆದಂತಹ ವಿಡಿಯೋದ ಪ್ರಕಾರ 1941ನೇ ವರ್ಷದ ಕ್ಯಾಲೆಂಡರ್ ಮತ್ತು ಈ ವರ್ಷದ ಕ್ಯಾಲೆಂಡರ್ ದಿನಗಳು ಒಂದೇ ರೀತಿಯಾಗಿದೆ. ಹಾಗಾಗಿ ಈ ವರ್ಷ ಆದಂತಹ ಎಲ್ಲ ಟ್ರಾಜಿಡಿಗಳೆಲ್ಲ ಇದೀಗ ಮತ್ತೆ ರಿಪೀಟ್ ಆಗ್ತಾ ಇದ್ದಾವ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾಗಿದೆ. 1941ನೇ ಇಸವಿಯಲ್ಲಿ ಪ್ರಪಂಚದಲ್ಲಿ ಹಲವು ಅನಾಹುತಗಳು ನಡೆದಿದ್ವು.
ಈ ಅನಾಹುತಗಳಿಗೆ ಸಾವಿರಾರು ಜನರು ಬಲಿಯಾಗಿದ್ದರು. ಇದೀಗ ಮತ್ತೆ ಅದೇ ಇತಿಹಾಸ ಮರುಕಳಿಸ್ತಾ ಇದೆ ಎನ್ನಲಾಗಿದೆ. 1941ರಲ್ಲಿ ಎರಡನೇ ವಿಶ್ವ ಯುದ್ಧ ಭೀಕರ ರೂಪಕ್ಕೆ ತಿರುಗಿ ಹಲವು ಜನರು ಸಾವನ್ನಪ್ಪಿದ್ರೆ ಈ ವರ್ಷ ಹಲವಾರು ದುರ್ಘಟನೆಗಳಿಂದಾಗಿ ಜನ ಪ್ರಾಣ ಕಳೆದುಕೊಂಡಿದ್ರು. 1941 ವರ್ಷ ಇದೆಯಲ್ಲ, ವಿಶ್ವದ ಇತಿಹಾಸದಲ್ಲಿ ಎದ್ದು ಕಾಣೋದಕ್ಕೆ ಒಂದು ಕಾರಣ ಆಗಿದೆ. ಯುರೋಪ್ ಈಗಾಗಲೇ ಎರಡನೇ ಮಹಾಯುದ್ಧದಲ್ಲಿ ಮುಳುಗಿದ ವರ್ಷ ಆಗಿತ್ತು. ಡಿಸೆಂಬರ್ 7ರಂದು ಜಪಾನಿನ ಮಿಲಿಟರಿ ಪರ್ಲ್ ಹಾರ್ಬರ್ ಮೇಲೆ ಅನಿರೀಕ್ಷಿತ ದಾಳಿ ನಡೆದಿತ್ತು. ಈ ಘಟನೆಯಲ್ಲಿ 2400ಕ್ಕೂ ಹೆಚ್ಚು ಅಮೆರಿಕನ್ನರು ಸಾವನ್ನಪ್ಪಿದ್ರು ಮತ್ತು ಅಮೆರಿಕ ವಿಶ್ವ ಯುದ್ಧಕ್ಕೆ ಪ್ರವೇಶ ಮಾಡಿತ್ತು. ಈ ವರ್ಷ ತುಂಬ ಸಾವು ನೋವುಗಳು ಸಂಭವಿಸ್ತಾ ಇದ್ವು. ಜೊತೆಗೆ ಹಲವೆಡೆ ಬಾಂಬ್ ದಾಳಿ, ನಾಗರಿಕರ ಹತ್ಯೆ, ಹಸಿವಿನಿಂದ ಹಲವು ಜನರು ಸಾವು. ಈ ವರ್ಷ ಏನೇನೆಲ್ಲ ನಡೀತಾ ಇದೆಯಲ್ಲ, ಇದೆಲ್ಲವೂ ಕೂಡ 1941ರಲ್ಲೂ ಕೂಡ ಮರುಕಳಿಸಿತ್ತು ಅಂತ ಹೇಳಲಾಗುತ್ತೆ. ಜನ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಹಲವಾರು ದುರ್ಘಟನೆಗಳು ನಡೀತಾ ಇದ್ದಾವೆ. ಆದರೆ ಇವೆಲ್ಲದಕ್ಕೂ ಮುಖ್ಯ ಕಾರಣ ರಾಜಕೀಯ ಅಂತಾನೆ ಹೇಳಬಹುದು. ಆದರೆ 2025ರಲ್ಲಿ ಇಲ್ಲಿಯವರೆಗೆ ನಡೆದ ಘಟನೆಗಳನ್ನ ಗಮನಿಸಿದ್ರೆ, ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು, ಇತ್ತೀಚೆಗೆ ನಡೆದ ವಿಮಾನ ದುರಂತ, ಪಹಲ್ಗಾಮ್ ಭಯೋತ್ಪಾದಕ ದಾಳಿ, ಬೆಂಗಳೂರು ಕಾಲ್ತುಳಿತ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ, ಇದೆಲ್ಲವನ್ನ ಗಮನಿಸಿದಾಗ ಮತ್ತೆ ಅದೇ 1941ರ ದಿನಗಳು ಮರುಕಳಿಸ್ತಾ ಇದ್ದಾವ ಅನ್ನುವಂತಹ ಭಯ ಎಲ್ಲರನ್ನ ಕಾಡ್ತಾಗಿದೆ. ಇದೇ ವಿಷಯವಾಗಿ 2025ನ್ನ ಶಾಪಗ್ರಸ್ತ ವರ್ಷ ಎನ್ನುವ ಮೂಢನಂಬಿಕೆ ಕೂಡ ಬೆಳೀತಾಗಿದೆ. ಆದರೆ ಸರಿಯಾಗಿ ಗಮನಿಸಿದ್ರೆ 1941ರ ದುರಂತಗಳು ಕ್ಯಾಲೆಂಡರ್ನಿಂದ ಖಂಡಿತವಾಗಿಯೂ ಕೂಡ ಉಂಟಾಗಿಲ್ಲ. ಅವು ರಾಜಕೀಯ ತಪ್ಪು ಲೆಕ್ಕಾಚಾರಗಳು, ಜಾಗತಿಕ ಉದ್ವಿಗ್ನತೆಗಳು ಮತ್ತು ಅನಿಯಂತ್ರಿತ ಆಕ್ರಮಣಶೀಲ ಪರಿಣಾಮಗಳಾಗಿವೆ. ಇದಕ್ಕೆ ವ್ಯತಿರಿಕ್ತವಾಗಿ 2025ರ ಈ ಎಲ್ಲ ಘಟನೆಗಳಿಗೆ ಅತಿದೊಡ್ಡ ಕಾರಣಗಳು ಹವಾಮಾನ ಅಸ್ಥಿರತೆ, ಭೌಗೋಳಿಕ ರಾಜಕೀಯ ಪೈಪೋಟಿ, ಇನ್ನಿತರೆ ಕಾರಣಗಳಾಗಿವೆ. ಇವೆಲ್ಲವೂ ಸರಿಯಾದರೆ ಸಮಸ್ಯೆಗಳು ಇನ್ನಿಲ್ಲದಂತೆ ತಾನಾಗಿಯೇ ಹೊರಟು ಹೋಗುತ್ತೆ ಅಂತ ಹೇಳಲಾಗತ್ತೆ. ಆದರೆ ಈಗ ಕಾಕತಾಳೀಯವೆಂಬಂತೆ 1941 ಹಾಗೂ 2025ರ ಕ್ಯಾಲೆಂಡರ್ ಎರಡೂ ಒಂದೇ ಆಗಿದೆ. ಜನವರಿ 1, 2025 ಮತ್ತು ಜನವರಿ 1, 1941 ಎರಡೂ ಬುಧವಾರದಂದು ಬರುತ್ತವೆ. ಈ ಕ್ಯಾಲೆಂಡರ್ ಕಾಕತಾಳೀಯ ಎಂಬಂತೆ, ಊಹಾಪೋಹ ಎಂಬಂತೆ ಮತ್ತು ಕೆಲವರಲ್ಲಿ ಅಚ್ಚರಿ ಹಾಗೂ ಆತಂಕಕ್ಕೂ ಕಾರಣವಾಗಿದೆ. ಯಾಕಂದ್ರೆ 1941ರ ವರ್ಷದಲ್ಲಿ ತುಂಬಾ ದುರ್ಘಟನೆಗಳು ಸಂಭವಿಸಿದ್ವು. ಈ ಎರಡೂ ಕ್ಯಾಲೆಂಡರ್ಗಳು ಹೊಂದಾಣಿಕೆಯಾಗ್ತಾಗಿದ್ದು 1941ರ ವರ್ಷದಂತೆಯೇ 2025ರ ಆರಂಭದ 5 ತಿಂಗಳಲ್ಲಿ ಸಹ ದುರಂತಗಳು ನಡೀತಾ ಇದ್ದಾವೆ. ಈ ವರ್ಷ 2025ರಲ್ಲಿ ಟರ್ಕಿ ಮತ್ತು ಇಂಡೋನೇಷ್ಯಾದಲ್ಲಿ ಭಾರೀ ಭೂಕಂಪ ಸಂಭವಿಸಿ, ಆ ಭೂಕಂಪ ಭಾರತದವರೆಗೂ ಸಂಭವಿಸಿ ಭಾರತವೂ ಕೂಡ ಒಂದು ಕ್ಷಣ ನಡುಗಿ ಹೋಗಿತ್ತು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ. ಹೀಗೆ 2 ವರ್ಷಗಳಿಗೆ ಹೊಂದಾಣಿಕೆಯಾಗಿದ್ದಂತಹ 1941 ವರ್ಷದಂತೆಯೇ 2025ರ ಆರಂಭದ 5 ತಿಂಗಳಲ್ಲಿ ಸಹ ದುರಂತಗಳು ಸಂಭವಿಸ್ತಾಗಿದ್ದಾವೆ. ಇದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ 1941ರಲ್ಲಿ ಪರ್ಲ್ ಹಾರ್ಬರ್ ಮೇಲಿನ ದಾಳಿ ನಂತರ ಅಮೆರಿಕ ಎರಡನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿತ್ತು. ಈಗಾಗಲೇ 2025ರಲ್ಲೂ ದೇಶದಲ್ಲಿ ಯುದ್ಧದ ಭೀತಿ ಮತ್ತು ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾದ ಘಟನೆ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ ಇನ್ನೊಂದು ಕಡೆಯಾದರೆ, ಇನ್ನೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧದ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೇನು ಕಾದಿದೆಯೋ ಅನ್ನುವಂತಹ ಆತಂಕ ಇಡೀ ವಿಶ್ವದ ಮನುಕುಲಕ್ಕೆ ಕಾಡ್ತಾಗಿದೆ. ಈ ವರ್ಷಗಳ ದಿನಗಳು ಮತ್ತು ದಿನಾಂಕಗಳು ನಿಖರವಾಗಿ ಒಂದೇ ರೀತಿಯಲ್ಲೇ ಇವೆ. ಆದರೆ ಇದರಲ್ಲಿ ಅಚ್ಚರಿ ಪಡುವಂತಹ ವಿಚಾರಕ್ಕಿಂತಲೂ ನಾವು ಅನುಸರಿಸುವಂತಹ ಗ್ರೆಗೋನಿಯನ್ ಕ್ಯಾಲೆಂಡರ್ನಲ್ಲಿನ ವ್ಯವಸ್ಥೆ ಕುರಿತಾದ ವಿಚಾರಗಳು ಇದಕ್ಕೆ ಕಾರಣ ಆಗಿದೆ. 2025 ವರ್ಷ ಶುರುವಾಗ್ತಿದ್ದಂತೆ 6ನೇ ತಿಂಗಳಿಗೆ ಕಾಲಿಟ್ಟ ನಂತರವೂ ಅನೇಕ ದುರ್ಘಟನೆಗಳು ಸಂಭವಿಸಿವೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ದುರ್ಘಟನೆಗಳು ಸಂಭವಿಸಬೇಕಾದ ನೋಡಬೇಕಾಗಿದೆ.